ಸರಿ ನಮ್ಮ ಡಾರ್ಲಿಂಗ್ಸ್ಗೆ ಒಂದು ಹಾಯ್ ಮಾಡು. ಹಲೋ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಭಾವ ಡ್ಯಾಡ್ಸ್ ಹ್ಯಾಕಂತೆ ಎಲ್ಲೂ ಸಿಗಾಕೊಳ್ದಂಗೆ ಚೆನ್ನಾಗಿ ಮಾತಾಡ್ತಾಳ. ಎರಡು ಕಿವಿಲ್ಲ 4 ಕಿವಿ ಮಾಡ್ಕೊಂಡು ಕೇಳ್ತೀನಿ. ನಿನಗೆ ಮೌಲ್ಯನ ಬಗ್ಗೆ ನಿನ್ನ ಒಪಿನಿಯನ್ ಏನಕ್ಕ? ಪರ್ಸನಲ್ ಒಪಿನಿಯನ್ ಏನು ನಿನಗೆ? ಅವಶ್ಯಕತೆಗೂ ಮೀರಿ ಸತ್ಯವಾಗ್ಲೂ ಸುಳ್ಳು ಹೇಳಲ್ಲ ನಾನು. ಬಟ್ ಮೌಲ್ಯ ಸ್ವಲ್ಪ ಆಪೋಸಿಟ್ ಅಂತಲ್ಲಕ್ಕ. ನೀನು ಬಾಯಿ ಬಂದಂಗೆ ಮಾತಾಡ್ಬಿಡ್ತೀಯ. ಮೈಕೆಲ್ಲ ಸೆಡ್ಕೊಂಡ್ಬಿಟ್ಟೈತೆ. ಮುಖದಲ್ಲಿ ಟಯರ್ಡ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಯಾಕೋ ಮಗನೇ ಇಷ್ಟೊಂದು ಸಣ್ಣ ಆಗಿದೆಯಾ? ಅಮ್ಮಂದಿರಿಗೆ ಎಲ್ಲರಿಗೂ ನಾವು ಸಣ್ಣದೇ ಕಾಣ್ತೀವಲ್ವ ಯಾವಾಗಲೂ. ಬಂದರು ಬಾವ ಬಂದರು. ಏನಾಯ್ತಮ್ಮ? ಹಾಂ, ನೀವು ಕ್ಯಾಪ್ಟನ್ ಅಮೆರಿಕನ ನೀನು? ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ನನ್ನ ಭಾವ ಇದ್ದಾರೆ. ನಮಸ್ತೆ. ನಮ್ಮಕ್ಕ, ನನ್ನ ಅಳಿಯ. ನಾನು ನಿಮ್ಗೆ ಗೊತ್ತು. ಆದರೆ ಮೌಲ್ಯಶ್ರೀ ಅವರು ಇವತ್ತು ನಮ್ಮ ಜೊತೆ ಬರ್ತಾ ಇಲ್ಲ ಬಿಕಾಸ್ ಆಫ್ ನಾನಾ ರೀಸನಿಂದ. ನಾವು ಇವತ್ತು ಇಲ್ಲಿಂದ ಆಲ್ಮೋಸ್ಟ್ 4.5 ಅವರ್ ಜರ್ನಿ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ರೀಸನ್ ಬಂದು ನನ್ನ ತಂಗಿಯ ಮದುವೆ, ಅಂದರೆ ನನ್ನ ದೊಡ್ಡಮ್ಮನ ಮಗಳು ಮದುವೆ. ಆಮೇಲೆ ಹುಡುಗ ಬಂದು ರಘು ಮಾಮ ಅಂತ ನಮ್ಮ ಮಾಮನ ಮಗ. ಸೊ ಫ್ಯಾಮಿಲಿಯಲ್ಲೇ ಮದುವೆ ಆಗ್ತಾ ಇರೋದು. ಆಂದಿವೆ ಏನೇನಾಗುತ್ತೆ, ಹೇಗಿರುತ್ತೆ ಜರ್ನಿ ಅಂತ ಅಂದ್ಬಿಟ್ಟು ನಿಮ್ಮೊಂದಿಗೆ, ನಿಮ್ಮ ಜೊತೆಗೆ. ನಿನ್ನೆ ಇವ್ರಿಗೆ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಇವರು ಚೆನ್ನೈಯಲ್ಲಿದ್ದು ನನಗೆ ಪ್ರ್ಯಾಂಕ್ ಮಾಡಿ, ನನಗೆ ಪ್ರ್ಯಾಂಕೆಲ್ಲ ಮಾಡಿಸ್ಕೊಂಡು ಹಾಕಿ ಇವತ್ತಿಗೆ ಅಚಾನಕ್ಕಾಗಿ ಬೆಂಗಳೂರಲ್ಲಿ ನಮ್ಮ ಜೊತೆ ಪ್ರತ್ಯಕ್ಷ. ಅಚಾನಕ್ ಆಗಲ್ಲ, ಪ್ಲಾನೇ ಇದು. ನಿನ್ನೆ ರಾತ್ರಿ ಹೆಂಗೆ ಅಂದ್ರೆ ನಿನ್ನೆ ರಾತ್ರಿ ತಾನೇ ಗೊತ್ತಾಗಿದ್ದು ನಿನಗೆ ಇದು? ಹೌದಲ್ವಾ, ನಿನ್ನೆ ರಾತ್ರಿ ಪ್ಲಾನ್ ಮಾಡಿ. ಸರಿ, ನಮ್ಮ ಡಾರ್ಲಿಂಗ್ಸ್ಗೆ ಒಂದು ಹಾಯ್ ಮಾಡು. ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಜನ ಹೇಳ್ತಾರೆ ನಿನ್ ತಮ್ಮ ಇಲ್ಲ ನಿಮ್ಮ ಅಣ್ಣ ನಿಮ್ಮ ತರನೇ ಇದ್ದಾನೆ. ಹೌದಾ? ನನ್ನ ತರನೇ ಇದ್ದಾನೆ ಅವನು? ಇಲ್ಲದೆ ಇನ್ನೇನು. ಕೆಲವರು ನಾವಿಬ್ರು ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಭಾವ. ನಾವಿಬ್ರು ಅಣ್ಣ ತಮ್ಮದಿರಲ್ಲ. ಇವರು ನನ್ನ ಅತ್ತಿಗೆ ಅಲ್ಲ, ಇವ್ರು ನಮ್ಮ ಅಕ್ಕ, ಸ್ವಂತ ಅಕ್ಕ. ಸರಿ, ಹೋಗ್ತಾ ಇದ್ರ ಬಗ್ಗೆ ಮಾತಾಡೋಣ. ಆಗಿದ್ರೆ ನೋಡಕ್ಕೂ ರೆಡಿ ಇಲ್ಲ ಸರ್. ಬಾಯ್ ಫುಲ್ ಫ್ರೀಡಮ್, ಫುಲ್ ಜಾಲಿ ಅಂತ. ಜಾಲಿ ಏನಿಲ್ಲ. ನಮ್ಮ ಅಮ್ಮನಿಗೆ ಮೌಲ್ಯ ಬರ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಿಲ್ಲ. ಉರ್ರು ಅಂತ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ ಪಾಪ ಪರಿಸ್ಥಿತಿ. ಬಟ್ ಅವರು ಅರ್ಥ ಮಾಡ್ಕೊಬೇಕಲ್ವ. ಕಾಲು ಏಟಾಗಿದೆ ಅಂತಂದ್ರೆ. ನನ್ನ ಅಳಿಯ ಆದಿವ್ ಏನು ಹೇಳ್ತಿದ್ದ ಅಂತಂದರೆ, ಪುಣೆನ ಪ್ಯೂಣೆ ಅಂತಿದ್ದ. ಅದ್ರ ಬಗ್ಗೆ ಡಿಸ್ಕಷನ್ಗೆ ಆಗ್ತಾ ಇತ್ತು. ಪ್ಯೂಣೆ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ಕರೆಕ್ಟ್ ಅಲ್ವಾ? ಅವೆಲ್ಲ ಮತ್ತೆ ಡ್ಯೂಕ್ ಅಂತೆಲ್ಲ ಹೇಳ್ತಾರೆ. ಇಂಗ್ಲಿಷಲ್ಲಿ ಡ್ಯೂಕ್ ಬೈಕ್ನ ಸ್ಪೆಲ್ಲಿಂಗ್ ವೈಸ್ ಒಂದು ಕರೆಕ್ಟ್ ಆಗಿ சொல்றது. ಡ್ಯೂಕ್ ಇಟ್ಸ್ ನಾಟ್ ಕರೆಕ್ಟ್. ಇಂಗ್ಲಿಷ್ ನ ಹೆಂಗೆ ಹೇಳಿದ್ರು ಸರಿನೇ ಬಿಡಲು. பூனே ஃபர்ஸ்ட் ஆஃப் ஆல் இங்கிலீஷ் சரியில்லை. ஆக்சுவலா பூனே வந்து ஒரு ஹிந்தி வேர்ட் கரெக்ட்டா, அதாவது இந்தியன் சிட்டி. ಹೌದು. ಸೋ ಅದனால ಇಂಗ್ಲಿಷ್ல வந்து ಟ್ರಾನ್ಸ್ಲೇಷನ್ ಇಸ್ ಬಿಟ್ ಟಫ್. ಆனா வந்து ಪುಣೆ ಅಂತ வந்து ಪ್ರೊನೌನ್ಸ್ ಮಾಡ್ತಾರೆ. ಈ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಅಲ್ಲಿ ನಾನು ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ. ಚೆನ್ನೈ ನೀ ಮಾತ್ರ ಅಲ್ಲ, ಎಲ್ಲರೂ. ಏನಂದ್ರೆ ನಮ್ ಕರ್ನಾಟಕದಲ್ಲಿ ಮಾತಾಡೋದು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತಮಿಳಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಬಟ್ಟೆನ ಐರನ್ ಮಾಡ್ಸ್ಕೊಂಡ್ ಬಂದ್ವಿ ಅಂತ ಹೇಳ್ತೀವಲ್ವಾ, ಐರನ್ ಕಮ್ಮಿ ಆಯ್ತು ಅಂತ ರಾ ಅಂತೀವಲ್ವಾ, ಹಂಗೆ ರಾ ಅನ್ನಲ್ಲ. ಎಲ್ಲಿ ಎಲ್ಲಾನು ರೇಗಿಸ್ತಾರೆ ನನಗೆ. ನಮ್ ಸ್ಕೂಲ್ ಇಂದ ಓದ್ಕೊ ಬಂದಿರೋದಿಲ್ಲ ಐರನ್ ಅಂತ ತಾನೆ, ಅದ್ ಹೆಂಗ್ ಅಯ್ಯನ್ ಅಂತೀರಾ ಅಂತ ಅಷ್ಟು ನನ್ನ ಬರ್ತಾ ಇಲ್ಲ ನನಗೆ. ಈಗ ಚೇಂಜ್ ಆಯ್ತು. 5 years ಇಂದ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಮ್ಮು ಮಾತ್ರ ಅಲ್ಲ, ನಮ್ ಸ್ಕೂಲ್ ಟೀಚರ್ ಎಲ್ಲಾರುನು ಐರನ್ ಅಂತಾನೆ. ಇಲ್ಲ, ಅದೇ ಒಂದು ಚೇಂಜ್ ಆಯ್ತಲ್ವಾ ನಿಮ್ದು? ಕೊಹ್ಲಿ is wrong. ಕೋಹ್ಲಿ, ವಿರಾಟ್ ಕೊಹ್ಲಿ. ಕೊಹ್ಲಿ ಇಲ್ಲ, ಕೋಳಿನಾ? ನಮ್ಮ ಹಾನ ಸ್ಟ್ರೆಸ್ ಮಾಡಿ ಓಕೆ ಡಾರ್ಲಿಂಗ್ಸ್, ನೀವ್ ಹೇಳಿ. ಅಂದ್ರೆ
ತಮಿಳ್ನಾಡ್ದು ಪ್ರೊನೌನ್ಸಿಯೇಷನ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಥವಾ ಆಕ್ಚುಲಿ ತಮಿಳ್ನಾಡದೇ ಕರೆಕ್ಟ್, ಯಾಕಂದ್ರೆ ಬ್ರಿಟಿಷ್ ಅಲ್ಲೇನೆ ಇದ್ದಿದ್ದು. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ ಅವರು. ಅಯ್ಯೋ, ಕಮೆಂಟ್ ಸೆಕ್ಷನ್ ಹೇಳಿ, ನೀವು ಹೇಳಿ. ಚೆನ್ನೈ ವರ್ಸಸ್ ಬೆಂಗಳೂರು, ಏನಿಲ್ಲ, RCB ವರ್ಸಸ್ CSK. ಸರಿನಾ ಸರಿ ಅನ್ಬೇಕು. ಅಲ್ಲ ನಮ್ಗೇನ್ ಗೊತ್ತಿದೆ ಅದ್ ನಾವು ಸರಿ ಅಂತ ಹೇಳ್ತೀವಿ ಅಥವಾ ಅದನ್ನ ಒಪ್ಕೊಂತೀವಿ, ಅದು ಓಕೆ, ಡಿಸ್ಕಷನ್ ಆಗ್ಲಿ ಅಲ್ವಾ. ನಾವೀಗ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದವು? ஒரு 60 ಕಿಲೋಮೀಟರ್ ಆದಮೇಲೆ ಒಂದು ಕಡೆ ಕಾಫಿ ನಿಲ್ಲಿಸ್ತಾ ಇದೀವಿ. 1 hour 20 minutes drive. 1 hour 20 minutes ಡ್ರೈವ್ ಆಗುತ್ತೆ. ಅಕ್ಕ, ನಿನಗೆ ಕಾಫಿ ಅಂದ್ರೆ ಏನಕ್ಕೆ ಇಷ್ಟ? Nice question. ಬಿಕಾಸ್ ನಿನಗೆ ಇಷ್ಟ ಅಂತ. ಆ ಸ್ಮೆಲ್ಗೆನೆ ನನಗೆ ಮೂಡ್ ಚೆನ್ನಾಗಾಗುತ್ತೆ. ಆ ಸ್ಮೆಲ್ ಒಂದು ಹೆವೆನ್ಲಿ ಸ್ಮೆಲ್. ಹೆವೆನ್ಲಿ ಸ್ಮೆಲ್. ಬೆಳಿಗ್ಗೆ ಎದ್ದ ತಕ್ಷಣ ಸ್ಮೆಲ್ಗೆನೆ ನನಗೆ ಮೂಡ್. ಅದು ಕಾಫಿ ಲವರ್ಸ್ ಮಾತ್ರ ಅರ್ಥ ಆಗುತ್ತೆ. ಡಾರ್ಲಿಂಗ್ಸ್, ವೆದರು ಇಲ್ಲಿ ಸೂಪರ್ ಆಗಿದೆ. ಆ್ಯಕ್ಚುಲಿ ಏನು ಬೆಂಗಳೂರಿಂದ ಬರೀ 1.5 hour ಜರ್ನಿ ಅಷ್ಟೇ. ನನಗೆ ಇಲ್ಲಿ ನೋಡಿದಾಗ ಒಂದು ಇದು ಬಂತು, ಇದು ಜಿಯೋದಲ್ಲಿ ಮತ್ತು ಏರ್ಟೆಲಲ್ಲಿ ಎರಡಲ್ಲೂ ಬಿಟ್ಟಿದ್ದಾರಲ್ಲ ವೈರ್ಲೆಸ್ ಫೈಬರ್ ನೆಟ್ವರ್ಕ್ ಇಂಟರ್ನೆಟ್ದು. ಸೊ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನನಗೂ ಕಾಫಿ ಕ್ರೇವಿಂಗ್ ಜಾಸ್ತಿ ಆಗಿದೆ. ಐ ಥಿಂಕ್ ಎಲ್ಲ ಅಭ್ಯಾಸಗಳು ಬಿಟ್ಟಾದಮೇಲೆ ಏದಾದರೂ ಒಂದು ಅಭ್ಯಾಸ ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಒಂದಕ್ಕೆ ಸ್ಟಿಕ್ಕನ್ ಆಗಿದ್ದೀವಿ ಈಗ, ಕಾಫಿ ಅಥವಾ ಟೀ. ಆಮೇಲೆ ನನ್ನ ಅಳಿಯ ಆದಿಯು ಒಂದು ಶಾಪ್ ಓಪನ್ ಮಾಡಿದ್ದಾನೆ. ಆ ಶಾಪ್ ಏನು ಗೊತ್ತಾ, ಮೊಬೈಲ್ನ ಕ್ಲೀನ್ ಮಾಡಿಕೊಡ್ತಾನೆ. ಫಸ್ಟ್ ಸರ್ವಿಸ್ ಬಂದು ಫ್ರೀ ಅಂತೆ, ನೆಕ್ಸ್ಟ್ ಸರ್ವಿಸಿಂದ 100 rupees ಅಂತೆ. ಸೊ ಎಲ್ಲರ ಮೊಬೈಲ್ನು ಕಲೆಕ್ಷನ್ ಕೇಳ್ತಾ ಇರ್ತಾನೆ, ಕೊಡಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಸರ್ವಿಸ್ ಫ್ರೀ ಅಲ್ವಾ ಆದಿವ್? ಅವ್ರ ಅಪ್ಪನ ಮಾತ್ರ 500 ರೂಪಾಯಿ ಚಾರ್ಜ್. ಹೌದಾ? ಅವ್ರ ಡ್ಯಾಡಿಗೆ ಅಂದರೆ ಫ್ರೀ. ಬಟ್ ಅವರು ಹೆಂಗೆ ಕ್ಲೀನ್ ಮಾಡ್ತಾರೆ? ಯಾವ್ದ್ರಲ್ಲಿ ಕ್ಲೀನ್ ಮಾಡ್ತಾರೆ? ಇದು ಟಿಶ್ಯೂಲೆ ವೆಟ್ ಟಿಶ್ಯೂ ಇಲ್ಲ, ನಾರ್ಮಲ್ ಟಿಶ್ಯೂಲೆ ಒಂದು ಮಾಡ್ಬಿಟ್ಟು ಆಮೇಲೆ ವೆಟ್ ಟಿಶ್ಯೂಲೆ ಮಾಡ್ತಾರೆ. ಇದು ನಮಗೆ ಐ ಥಿಂಕ್ ಪ್ರೀಮಿಯಂ ಫಿಲ್ಟರ್ ಕಾಫಿ. ಓಕೆ, ನೋಡೋಣ. ಚೆನ್ನಾಗಿರುತ್ತೆ. ಡ್ಯಾಡ್ಸ್ ಹ್ಯಾಕ್ ಅಂತೆ, ಕುತ್ಕೊಳ್ಳೋಕ್ಕೆ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಬಾ, ಈಗ ಏನೇನು ಆರ್ಡರ್ ಆಗಿದೆ? ಏನೇನು ಆರ್ಡರ್ ಆಗುತ್ತೆ? 2 ಕ್ಲಾಸಿಕ್ ಕೋಲ್ಡ್ ಕಾಫಿ, ಆಮೇಲೆ 2 ಪ್ರೀಮಿಯಂ ಫಿಲ್ಟರ್ ಕಾಫಿ. ಪ್ರೀಮಿಯಂ ಫಿಲ್ಟರ್ ಕಾಫಿ, ರೆಗ್ಯುಲರ್ ಕಾಫಿ ಮಾಮೂಲಿ. ರೆಗ್ಯುಲರ್ ನಮ್ಮ. ಓಕೆ. ಆಮೇಲೆ ಒಂದು ಗಾರ್ಲಿಕ್ ಬ್ರೆಡ್, ಗಾರ್ಲಿಕ್ 6 ಸ್ಲೈಸ್ ಇರುತ್ತೆ. ಓಕೆ. ಈಗ ಕಾಫಿ ಡೇ ಎಲ್ಲ ಇದೆಯಲ್ಲ, ಸೇಮ್ ಕಾನ್ಸೆಪ್ಟ್ ಅನ್ಸುತ್ತಲ್ಲ? ಸೇಮ್ ಕಾನ್ಸೆಪ್ಟ್, ಬಟ್ ಕಾಫಿ ಡೇ ಜಾಸ್ತಿ ದುಡ್ಡು, ಇದು ಕಡಿಮೆ. ಕಾಫಿ ಡೇ ಜಾಸ್ತಿ ಕಾಸ್ಟ್ಲಿ. ಇದು ಇಂಡಿಯನ್ ಬ್ರ್ಯಾಂಡ್ ಅನ್ಸುತ್ತಾ ಹಿಂಗೆ ಅಂತ? ಹೌದಾ? ನಿಮ್ದು ಕರ್ನಾಟಕದೇನೋ? ಹೌದಾ? ಇಪ್ಪಲ್ಲ ஒரு 8 years ಆಯಿತು. 8 years ಆಯಿತು. ಓಕೆ. ಕೂರ್ಗ್ ಕಂಪ್ನಿ. ಡಾರ್ಲಿಂಗ್ಸ್, ನಮ್ಮ ಅಕ್ಕ ಇನ್ವಾಲ್ವ್ ಆಗಿರೋ ಪ್ರ್ಯಾಂಕ್ನ ಅಕ್ಕ ನೋಡ್ತಾ ಇದ್ದಾಳೆ. ಹೆಂಗಿದೆ? ನಾನು ಏನಕ್ಕೆ ನೋಡ್ತಿದ್ದೀನಿ ಅಂದರೆ, ಮನದಾಳದ ಮಾತು ಬಂದು ಇದರಲ್ಲಿ ಬರುತ್ತೆ ಮೌಲಿನ್ ಬಾಯಿಂದ. ನೆಕ್ಸ್ಟ್ ಟೈಮ್ ನಾನು ಅವಳನ್ನ ಹಿಡ್ಕೊಂಡು ಮಾಡಬೇಕು ಅಂದರೆ ಭಾರಿ ಒಳ್ಳೆ ಥರ ಎಲ್ಲೂ ಸಿಗಾಕೊಳ್ದಂಗೆ ಚೆನ್ನಾಗಿ ಮಾತಾಡ್ತಾಳ. ನೋಡ್ಬೇಕೀಗ ಬುದ್ಧಿ ಎಲ್ಲಿ ತೋರಿಸ್ಲಿ ಅಂತ ವೇಟ್ ಮಾಡ್ತಾಳೆ. ಅತ್ತಿಗೆ ಬುದ್ಧಿ ತೋರ್ಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಡಾರ್ಲಿಂಗ್ಸ್, ನಮ್ಮ ಆರ್ಡ್ರ್ ಬಂದಿದೆ ನೋಡಿ. ಫಸ್ಟು ನಮ್ಮ ಕಾಫಿನೇ ಬಂತು ಬಾವ. ಈಗ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಅವ್ರದ್ದು ಕೋಲ್ಡ್ ಕಾಫಿ ಬಂತು. ಹೌದಾ? ಪ್ರ್ಯಾಂಕು. ಆದ್ರೆ ಅವಳು 2 ವಿಷಯ ಮಾತ್ರ ಮಿಕ್ಕಿದ್ದೆಲ್ಲ ಮನದಾಳದ ಮಾತು. ಅದನ್ನ ಹೌದಾ? 2 ಕಿವಿಲ್ಲ 4 ಕಿವಿ ಮಾಡ್ಕೊಂಡು ಕೇಳ್ತಿದ್ದೀನಿ. ಟೋನಿಸ್, ನೀವು ಇನ್ನೂ ಅದು ಪ್ರ್ಯಾಂಕ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಬನ್ನಿ. ತುಂಬ ಒಂಥರ ಮೋಸ್ಟ್ ಇರಿಟೇಟೆಡ್ ಪ್ರ್ಯಾಂಕ್ ನನಗೆ. ಈಗ ನಾವು ಆಲ್ರೆಡಿ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಬಟ್ ನನ್ನ ಅಳಿಯ ಇನ್ನೊಂದು ಚೂರು ಇದೆ ಲಾಸ್ಟು. ಅಕ್ಕ ಹೀರ್ಬಿಡ ತೆಗಿ. ಡಾರ್ಲಿಂಗ್ಸ್, ಇನ್ನೊಂದು ಕಾಮಿಡಿ ಏನು ಗೊತ್ತಾ ಡಾರ್ಲಿಂಗ್ಸ್? ಅಲ್ಲಿ ಈಗ ತಾನೇ ಸ್ವಲ್ಪ ನಂಗೆ ತೋರಿಸೋದ್ನಲ್ಲ, ಕ್ಲೇಮ್ ಯುವರ್ ಮಗ್ಸ್ ಅಂತ ಅಂದ್ಬಿಟ್ಟು ಹಾಕಿದಾರಲ್ಲ. ಕಾಫಿ ಕುಡ್ದಾದ್ಮೇಲೆ ಕ್ಲೇಮ್ ಮಾಡ್ಬೋದು ಮಗ್ನ ಅಂತ ಅಂದ್ಕೊಂಡ್ರೆ, ಅವರು ಇಲ್ಲ, ಅಲ್ಲಿ ಕಾಫಿ ಪೌಡ್ರ್ ತೊಗೊಬೇಕಂತೆ. ಅದನ್ನ ಮೆನ್ಷನ್ ಮಾಡಿಲ್ಲ ಅವರು.
ಆಯಿತಾ. ಅದನ್ನ ಮೆನ್ಷನ್ ಮಾಡಿದ್ರೆ ಕ್ಲೈಮ್ ಇವ್ರು ಮಕ್ಸ್ ಅಂತ ಹಾಕಿದ್ದಾರೆ. ಎಲ್ಲರೂ ಏನು ಅನ್ಕೋಬೇಕು, ಓಕೆ ನಾ ಕಾಫಿ ಕುಡಿದ್ರೆ ಕ್ಲೈಮ್ ಮಾಡ್ಬೋದೇನೋ, ನಮ್ಗೆ ಸಿಗುತ್ತೇನೋ ಮಗು ಅನ್ಕೊಂತಾರೆ. ಪಾಪ ನನ್ನ ಹದಿಗೆ ಬಂಗಿ ಹೋಗಿ ಕೇಳ್ದ, ನೋ, ಅಲ್ಲೋಗಿ ಪೌಡ್ರ್ ತೊಗೊಬೇಕು. ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಟ್ಯಾಟಿಕ್ಸ್ ಅಲ್ಲ ಬಾವ. ಅದೇ ಹೇಳ್ತಾ ಇದ್ದೆ ನಮ್ಮ ಡಾರ್ಲಿಂಗ್ಸ್ಗೆ, ಅವ್ರಿಗೆ ಎಷ್ಟು ಈಸಿಯಾಗಿ ಹಾಕಿದ್ದಾರೆ ಅಂದರೆ ಕಾಫಿ ಕುಡಿದ್ರೆ ಮಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ. ಅದು ಏನೋ ಹಾಕಿಲ್ಲ, ಪೌಡರ್ ತಗೊಂಡ್ರೆ ಅದು ಒಂದು ಫ್ರೀ. ಖುಷಿಯಿಂದ ಓಕೆ ಕಾಫಿ ಕುಡಿದ್ರೆ ಮಗ ಸಿಗುತ್ತೆ ಅನ್ನೋ ಅಂದ್ಬಿಟ್ಟು ಅನ್ಕೊಂಡ್ರೆ ಪೌಡ್ರ್ ತಗೊಬೇಕು. ಪೌಡ್ರು ಅದು ಪೌಡರ್ ಒಂದು ಮಿನಿಮಮ್ 500 ಇರುತ್ತೆ. ಮನೇಲೆ ಜಾಸ್ತಿ ನನಗೆ ವಿತ್ ಪ್ರೂಫ್ ಬೇಕು. ನಮ್ಮ ಡಾರ್ಲಿಂಗ್ಸೇ ಇದಕ್ಕೆ ಸಾಕ್ಷಿಯಾಗಿರ್ತಾರೆ. ಈಗ ಪ್ರ್ಯಾಂಕ್ ಆಯಿತು ಗೊತ್ತಾ, ಪ್ರ್ಯಾಂಕ್ ನೋಡ್ದಲ್ಲ ನಿನ್ನ ಮುಂದೆ ಆಗಿದೆ. ಇನ್ನೊಂಚೂರು ಇದೆಯಾ? ಓಕೆ, ಒಂದು ಸಿನಾರಿಯೋ ಸಿಕ್ಕಿದೆ ಅಲ್ವಾ ನಿನಗೆ. ನಿನಗೆ ಮೌಲ್ಯನ ಬಗ್ಗೆ ನಿನ್ನ ಒಪಿನಿಯನ್ ಏನಕ್ಕ, ಪರ್ಸ್ನಲ್ ಒಪಿನಿಯನ್ ಏನು ನಿನಗೆ? ಅವಶ್ಯಕತೆಗೂ ಮೀರಿ ಎಲ್ಲಾನು ಮಾಡ್ತಾರೆ. ಹೌದಾ? ಅಂದರೆ ಉಗ್ದ ಅಥವಾ ಹೊಗಳ್ದ? ಎರಡೂ ಅದರಲ್ಲಿ ಇದೆ. ಏನಂದ್ರೆ ಆಪೋಸಿಟ್ ಅಲ್ಲಿ ಇರೋರು ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಅದು ಪಾಸಿಟಿವ್. ಈಗ ಅದನ್ನೇ ಅವರು ಚೆನ್ನಾಗಿ ಎಲ್ಲಾನು ಏನಾದ್ರು ಉಪಯೋಗಿಸ್ಕೊಂಡು ಅವಳನ್ನ ಹಿಂದೆ ಬೈದು ಅವಳು ಹಿಂಗೆಲ್ಲ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಮುಟ್ಟುತ್ತಲ್ವಾ. ಓಕೆ ಓಕೆ. ಅವಳು ಇಷ್ಟು ಪ್ರವಾಹದ ತರ ಅವಳದು ಲವ್ ಬಂದ್ರೆ ನಾನು ಅಣೆಕಟ್ಟು ತರ ಇರ್ತೀನಿ. ನನಗೆ ಎಷ್ಟು ಬೇಕು ಅಷ್ಟು ಅವಳು ಹೊರಗಡೆ ಬಿಟ್ಕೊತೀನಿ. ಡಾರ್ಲಿಂಗ್ಸ್ ಹಂಗಂದ್ರೆ ಮೌಲ್ಯನ ಬಗ್ಗೆ ಹೊಗಳ್ತಾ ಇದಾರೆ ನಮ್ಮ ಅಕ್ಕ. ನಾನು ಬೈತಾ ಇಲ್ಲ. ಅವಳು ಬಂದು ನಾನು ನಂದು ಅನ್ಕೊಂಡು ಏನೇನೋ ಮಾಡಕ್ ಹೋಗ್ತಾಳೆ. ಅವಳ ಕೈಲಿ ಆಗ್ಲಿಲ್ಲ ಅಂದ್ರೂ ಮಾಡಕ್ ಹೋಗ್ತಾನೆ. ನಾನು ಹೇಳೋದು ಇಷ್ಟನೇ, ನೀನ್ ಲವ್ ಇದೆಯಾ ಇನ್ನ ಲಿಮಿಟ್ ಆಗಿ ಮಾಡು ಅಂತ ನಾನು ಅವಳ ಪರಿಚಯ ಆದಾಗ್ಲಿಂದಾನು ಹೇಳ್ತಾನೆ ಇದ್ದೀನಿ. ಕಲ್ತ್ಕೋತಾಳೆ ಅನ್ಕೋತೀನಿ. ಸೊ ಅವಳು ಶಕ್ತಿ ಮೀರಿ ಅವಳು ಪ್ರಯತ್ನ ಪಡಕ್ ಹೋಗ್ತಾಳೆ. ಬೇರೆಯವ್ರನ್ನ ಖುಷಿ ಪಡ್ಸಕ್ಕೆ ಏನ್ ಬೇಕಾದ್ರೆ ಮಾಡ್ತಾಳೆ. ಮೌಲ್ಯ ಇದ್ದಿದ್ರೆ ಫುಲ್ ಕುಣಿದಾಡ್ಬಿಡ್ತಿದ್ಲು. ಎನಿವೆ ಈ ವಿಡಿಯೋ ನೋಡೋದ್ಮೇಲೆ ಮೌಲ್ಯ ಫುಲ್ ಖುಷಿ ಪಡ್ತಾಳೆ ಅಂತ ನನಗೆ ಹೇಳಕ್ಕ ಏನು. ಇಲ್ಲ ಅವಳು ಬಂದು ಅದನ್ನು ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಅಷ್ಟೇ ಹಿಂದೂ ಅಂತ ಇಟ್ಕೊಬಿಡ್ತಾಳೆ. ಏನೇ ಮಾಡಿದ್ರು ಬಿಡಲ್ಲ ಅವಳು. ಫ್ಯಾಮಿಲಿ ಫ್ಯಾಮಿಲಿ ಅಂದ ವರ್ಡ್. ಡಾರ್ಲಿಂಗ್ಸ್ ನೋಡಿ, ಅವರ ಅಣ್ಣ ಅದಕ್ಕೆ ಇರೋ ಒಪಿನಿಯನ್ ಅವಳ ಮೇಲೆ. ನಾನ್ ಬಂದು ಅವಳಿಗೂ ಗೊತ್ತು ಕಾಟಾಚಾರಕ್ಕೆ ಇನ್ನೊಬ್ರನ್ನ ನಂಬ್ಸಕ್ಕೆ ಖುಷಿ ಪಡ್ಸಕ್ ಮಾತ್ರ ನಾನು ಸತ್ಯವಾಗ್ಲೂ ಸುಳ್ಳು ಹೇಳಲ್ಲ. ನಾನು ಅದು ನನಗೂ ನನ್ನ ಮೇನ್ ಆಗಿ ಹೇಳ್ತೀನಿ, ನಮ್ಮಕ್ಕನ ಬಗ್ಗೆ ಅವಳಿಗೆ ಬೆಣ್ಣೆ ಹಚ್ಚಕ್ ಬರಲ್ಲ. ಅವಳು ಇರೋದೇ ಅಚ್ಚಲ್ಲ ಅಂತ. ಸರಿ ಅಚ್ಚಲ್ಲ ನೋಡಿ, ಇಲ್ಲೇ ನೋಡಿ, ಇಲ್ಲೇ ಲೈವ್ ಎಕ್ಸಾಂಪಲ್ಲು. ಅದಕ್ಕೆ ಪಟ್ 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 ಅಂತ ಹೇಳ್ತಾ ಇರ್ತಾಳೆ. ಇದೇ ವಿಷಯಕ್ಕೆ ಅವಳಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ತುಂಬ ನಿಷ್ಠುರಾಗಿ ಹೋಗ್ತಾರೆ. ಇವನ್ ನನಗೂ ಕೂಡ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ಬಿಕಾಸ್ ಆಫ್ ಎಲ್ಲ ಟಕ್ 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 ಮಕ್ಕದ ಮೇಲೆ ಹೇಳ್ಬಿಡ್ತೀವಿ ಅಂತ. ಬಟ್ ಮೌಲ್ಯ ಸ್ವಲ್ಪ ಆಪೋಸಿಟ್ಟು, ಒಂಚೂರು ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿನ ಕುಟ್ಟಿ ಹಾಗೆ ಹೇಗೆ ಅಂತ. ಬಟ್ ಕೆಲವೊಂದು ಅದೇ ಹೆವಿ ಪ್ರೀತಿನೇ ಹಿಂಗೆ ಆಗ್ಬಿಡುತ್ತೆ ಅಂತ ಕೆಲವೊಬ್ಬರು ಒಪಿನಿಯನ್. ಏನಿವೆ, ಇದು ನನ್ನ ಅಕ್ಕ ಬಾವಂದು ಒಪಿನಿಯನ್ ಅಬೌಟ್ ಮೌಲ್ಯನ ಬಗ್ಗೆ. ನಿಮಗೆ ನನ್ನ ಬಗ್ಗೆ ಮೌಲ್ಯನ ಬಗ್ಗೆ ಏನಿದೆ ಒಪಿನಿಯನ್ ಡಾರ್ಲಿಂಗ್? ನಿನ್ ಬಗ್ಗೆ ಒಪಿನಿಯನ್ ಕೇಳಿಲ್ಲ ನೀನು. ನೀನ್ ಬೇರೆ ಏನಾದ್ರು ಹೇಳ್ಬಿಡ್ತಾ ಇದಕ್ಕೆ ನಾನು ಕೇಳಕ್ ಹೋಗಲ್ಲ. ನಿಂಗೆ ಭಯ ಅಂತಲ್ಲಕ್ಕ, ನೀನು ಬಾಯಿ ಬಂದಂಗೆ ಮಾತಾಡ್ಬಿಡ್ತೀಯ. ಸರಿ ಆಯ್ತು, ಹೇಳಿ ಸಾಯಿ, ಹೇಳು. ಏ ಡಾಲರ್ಸ್ ಒರಿಜಿನಲ್ಲ? ರಾಮೋಜಿ ಫಿಲ್ಮ್ ಸಿಟಿದ. ಡಾರ್ಲಿಂಗ್ಸ್ ಇಲ್ಲಿ ಹೆಂಗೆ ವೈಬ್ ಸಿಗ್ತಾ ಇದೆ ಅಂತಂದ್ರೆ, ಆ ವೆದರ್ ಹಿಂಗಿರೋದಕ್ಕೂ ಒಂದು ಗ್ಯಾಪ್ ಅಲ್ಲಿ ಮಳೆ ಬಂದು ಹೋಯ್ತು. ಒಂದು ಕ್ಷಣ ನನಗೆ ಯಾವ್ದು ಜ್ಞಾಪಕ ಬಂದ್ಬಿಡ್ತು ಗೊತ್ತಾ ಬಾಬಾ ಡಾರ್ಲಿಂಗ್ಸ್? ನಾವು ಎಲ್ಲ ಇದೇ ತರ ಯಾವ್ದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೋ, ಹಂಗೆ ಆನ್ ದಿ ವೇ ನಂದಿ ಹಿಲ್ಸ್ಗೆ ಹೋದೋ. ಮೇಲ್ಗಡೆ ಹೋಗ್ತಾ 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 ಹಿಮ ಕಟ್ತಾ ಹಂಗೆ ಒಂದು ಒಳ್ಳೆ ಸಾಂಗ್ ಪ್ಲೇ ಆಯ್ತು. ಯಪ್ಪ ಗುರು ಸಾಂಗ್ ಅದು. ಅಲ್ಲ ವೆದರ್ ಎಲ್ಲಾನು ಅಕ್ಕ ನಿನಗೆ ಇಲ್ಲ, ನಾನು ನೋಡ್ದೆ ಮತ್ತೆ ಫುಲ್ ಕಣ್ಣು ಮುಚ್ಕೊಂಡು ಬ್ರಿಜ್ ಮತ್ತೆ ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ತಾ ಇದ್ಲು. ಇಮಿಡಿಯೇಟ್ ಆಗಿ ಜ್ಞಾಪಕ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ಅಲ್ವಾ, ಈ ಟ್ರಾವೆಲ್ ಅಲ್ಲಿ ಆ ಟ್ರಾವೆಲ್ ಜೊತೆಗೆ ಈ ತರ ವೆದರ್ ಸಪೋರ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಒಳ್ಳೆ ಸಾಂಗ್ ಕನೆಕ್ಟ್ ಆಗ್ಬಿಟ್ರೆ ಯಪ್ಪ 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 ಹೆಂಗಿರುತ್ತಲ್ವಾ ಡಾರ್ಲಿಂಗ್ಸ್? ಒಂದ್ಸರಿ ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಡಾರ್ಲಿಂಗ್ಸ್ 3000 ಅಂತ ಬೇಕೇ ಬೇಕು. ಅಯ್ಯಪ್ಪ ಈಗ ಬಿದ್ದೋಗ್ತಿತ್ತು ಡಾರ್ಲಿಂಗ್ಸ್.
ಅಕ್ಕ ಟೈಮ್ ಎಷ್ಟೀಗ? ಈಗ ಸಮಯ 7:30. ನಮ್ಮ ಬೆಂಗಳೂರಲ್ಲಿದ್ದರೆ ಮಾತ್ರ 10 ಗಂಟೆ 11 ಗಂಟೆ ಆದರೂ ಕೂಡ ಟೈಮೇ ಆಗಿಲ್ಲ ಅಂತ ಅನ್ಸೋದು. ಬಟ್ ಆ ಬೆಂಗಳೂರು ಬಿಟ್ಟು ಆಚೆ ಬಂತು ಅಂದರೆ ನೋಡಿ, ಈಗ ಆಲ್ರೆಡಿ ಮಧ್ಯರಾತ್ರಿ ಅನ್ನೋ ಫೀಲಿಂಗ್ ಕೊಡ್ತಾ ಇದೆ ನಂಗೆ ಆಲ್ರೆಡಿ. ಮತ್ತೆ ಅಂಗಡಿ ಇರಲ್ಲ, ಏನೂ ಇರಲ್ಲ. ಡಾರ್ಲಿಂಗ್, ಟೈಮ್ ಇವಾಗ 8:20. ಈಗ ಮಂಗಳೂರಿಗೆ ಎಂಟ್ರಿ ಆದೋ. ಮೈಕೆ ಎಲ್ಲ ಸೆಡ್ಕೊಂಬಿಟ್ಟೈತೆ. ಆ ರೋಡ್ ಚೆನ್ನಾಗಿಲ್ಲ. ಯಾರು ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ಅಲ್ಲ, ಫುಲ್ ಜಾಯ್ ಮಾಡ್ಕೊಂಡು ಸಾಂಗ್ ಕೇಳ್ಕೊಂಡು ವೈಬಲ್ ಬರ್ತಾ ಇದ್ವ, ನೀವು ನೋಡಿದ್ರಲ್ಲ. ಅದಾದಮೇಲೆ ಫುಲ್ ಆಫ್ ಅನ್ಕೊಳ್ಳಿ. ಆಬಾ, ಮಂಗಳೂರಲ್ಲ ಸರಿ, ಚಿಕ್ಕಮಂಗ್ಳೂರಲ್ಲೂ ದಸರಾದು ಸಂಭ್ರಮ ಚೆನ್ನಾಗಿ ನಡೀತಾ ಇದೆ. ಡಾರ್ಲಿಂಗ್ಸ್, ಈಗ ಆಲ್ರೆಡಿ ಇನ್ನೇನು ಬಂದ್ವೋ, ರೀಚ್ ಆದೋ. ಒಂದ್ಸರಿ ಬಂದಿರೋದು ನಾನು. ಐ ಕ್ಯಾನ್ ರಿಯಲಿ ಮೇಕ್ ಶೂರ್. ಕರೆಕ್ಟ್. ನನಗೆ ಮೆಮೊರಿ ಪವರ್ ಜಾಸ್ತಿ ಆಗ್ಬಿಟ್ಟಿದೆ. 5 ಸರಿ ಏನೋ ಟ್ರಾವೆಲ್ ಮಾಡಿರ್ತೀವಿ ರೋಡಲ್ಲಿ. ಹೌದಾ? ಇಲ್ಲಿಗೆ ಇದಾಕಿದ್ದಾರೆ. ಆ್ಯಕ್ಚುಲಿ ಇದು ಬೇರೆ ಮನೆ ಅಲ್ವಾ? ಇಲ್ಲಿಗೆ ಹಂಗೆ? ಹೌದಾ? ಮುಂಚೆ ಬಾಡಿಗೆ ಬಿಟ್ಟಿದ್ರಾ? ಹೇ ಹೇ ದೊಡ್ಡಪ್ಪ ಅಂತ. ಹಾಯ್. ಹೇ ಹಾಯ್, ಹಲೋ. ಮದುವೆ ವೈಬು ಏನು ಸಖತ್ತಾಗಿದೆ ನೋಡಿ ಡಾರ್ಲಿಂಗ್, ಅಲ್ವಾ? ಹಿಂಗಿದ್ರೆ ಆ ಮದುವೆದು ಆ ಸಂಭ್ರಮ ಜೊತೆಗೆ ಒಂದು ಒಳ್ಳೆ ಮ್ಯೂಸಿಕ್ ಇದ್ದರೆ ಏನು ವೈಬ್ ಕೊಡುತ್ತಲ್ಲ, ಅಲ್ವಕ್ಕ? ಸೂಪರ್ ವೈಬ್. ಚಪ್ಪಲಿಲ್ಲೇ ಬಿಟ್ಬಿಡಕ್ಕ? ಅಲ್ಲ, ಮದುವೆದು ವೈಬು ನೋಡಿ ಹೇಗಿದೆ. ಅಯ್ಯೋ, ಮುಖದಲ್ಲಿ ಟಯರ್ಡ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಯಾಕೋ ಮೌಲಿಕ ಕಾಲ್ ಮಾಡ್ತಿದ್ಯಾ? ನಾನು ಮುಟ್ಟಿಲ್ಲ, ಅವರೇ ಮುರ್ಕೊಂಡಿರೋದು. ನಾನೇನು ಮಾಡಿ? ಇಲ್ಲ, ನಿಜವಾಗ್ಲು ತಪ್ಪಿಸ್ಕೊಂಡ್ಲ. ಇಲ್ಲ, ಅಮ್ಮ ಮಗಳಿಬ್ರು 2-3 ದಿನದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವೇ ನೋಡಿ. ಪಾಪ ಬಾಬು ಚೆನ್ನಾಗಿ ಗಾಬರಿ ಆಗ್ತಾ ಇದೆ, ಖುಷಿನೂ ಇದೆ. ಎಲ್ಲಿ ಹುಡುಗ ಮನೇಲಿ ಮೆಹಂದಿ. ಯಾಕೋ ಮಗನೇ ಇಷ್ಟೊಂದು ಸಣ್ಣ ಆಗಿದೆಯಾ? ಅಮ್ಮಂದಿರಿಗೆ ಎಲ್ಲರಿಗೂ ನಾವು ಸಣ್ಣದೇ ಕಾಣ್ತೀವಲ್ವ ಯಾವಾಗಲೂ. ಡಾರ್ಲಿಂಗ್ಸ್, ನನಗೆ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಸಾಂಗ್ ಹಾಕೋಣ ಅಂತ ಅನ್ಸುತ್ತೆ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಮ್ಮ? ಸಣ್ಣಕ್ಕಾಗಿದ್ಯಾ ನೀನು? ಅದು ಬಿಟ್ಟು ನೀಟಾಗಿ ಹೇಳಮ್ಮ. ಹುಡುಗನ ಥರ ಎಲ್ಲರೂ ನಾನು ಚಿಕ್ಕವನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಚಿಕ್ಕವನಾಗಿದ್ದೀನಾ? ನನ್ನ ಕಣ್ಣಿಗೆ ಚಿಕ್ಕವನಂಗೆ ಕಾಣ್ತಾ ಇಲ್ಲ, ತುಂಬಾ ಸಣ್ಣಕ್ಕಾಗಿದೆಯಾ, ಒಂಥರ ತಾಯಿ. ಯಾಕೋ ಊಟ ಮಾಡಿಲ್ಲ ಇನ್ನೇನು? ಅಣ್ಣನ್ಗೋಸ್ಕರ ವೇಟ್ ಮಾಡ್ತಾನೆ. ಅಲ್ಲ, ಈಗ 9:15ಗೆ ಎಲ್ಲ ಊಟ ಮಾಡಿದ್ದು ಹೋಗ್ಬಿಟ್ಟಿದ್ದಾರೆ. ನಾವು ಮಾತ್ರ ನಾನು ಭಾವ ಬಂದರು ಭಾವ ಬಂದರು. ತಂಗಿ ಹೆಂಗಿದೆಯಾ? ಆರಾಮ? ಓ, ಎಲ್ಲ ಸೂಪರ್. ನಮ್ಮ ಡಾರ್ಲಿಂಗ್ಸ್ಗೊಂದು ಹಾಯ್ ಹೇಳು. ಅಕ್ಕ ನೋಡೋದು ಮೆಹಂದಿ ಹಾಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಹಾಕಿ ಸರ್ ಹಾಕಿ. ಅಂದರೆ ಕೆಲವೊಬ್ರದ್ದು ಕೈಯಲ್ಲಿ ಇರೋ ಟೇಸ್ಟ್ ಬಂದು ನಮಗೆ ಈಗ ಹೆಂಗೆ ಸಾಂಗ್ಗಳನ್ನ ಕೇಳಿದಾಗ ಕೆಲವೊಂದು ಸಾಂಗ್ ಎಲ್ಲ ನಮ್ಮದು ಹಳೆಯ ಮೆಮೊರಿ ಕರ್ಕೊಂಡು ಹೋಗುತ್ತೆ. ಹಾಗೆ ಊಟಗಳು ಹಾಗೆ ನಮ್ಮದು ಒಂದು ಹಳೆಯ ವೈಬ್ಗೆ ಎಕ್ಸಾಂಪಲ್ ಬಂದು ಇದೇ ಥರ ಫಂಕ್ಷನಲ್ಲಿ ಅವನೊಬ್ಬನ ಕೈಯಲ್ಲಿ ನಾವು ತಿಂದಿರ್ತೀವಿ, ಅದೇ ಇನ್ನೊಂದು ಯಾವುದೋ ಫಂಕ್ಷನ್ ನೆನಪಾಗುತ್ತೆ, ಅವಾಗ ಆ ಒಂದು ಫೀಲಿಂಗ್ಸ್ ನೆನಪಾಗುತ್ತೆ ಅಲ್ವಾ? ಸೊ ಸಾಂಗ್ಗೆ ಹೆಂಗಿದೆ ಫೀಲಿಂಗ್ಸ್, ಅದೇ ಥರ ಊಟಕ್ಕೂ ಆ ಫೀಲಿಂಗ್ಸ್ ಇದೆ ನೋಡಿ. ನಾವೇನೋ ಒಂದು ವೈಬ್ ಮಾಡಬೇಕು ಅಂತ ಹೊರಟಿದ್ದವರು ಈಗ ಅಗೇನ್ ಇಲ್ಲಿ ಈ ಥರ ವೈಬ್ ಮಾಡ್ತಾ ಇದ್ದೀವಿ. ಅಯ್ಯೋ, ನಮ್ಮ ಅಮ್ಮ ನೋಡಿ. ಯಾಕಮ್ಮ, ಏನಾಯ್ತಮ್ಮ? ಅಯ್ಯೋ, ಅಲ್ಲ ಅದೇನು ರಿಯಾಕ್ಷನ್ ಕೊಟ್ರಲ್ಲ ಅಂತಂದ್ಬಿಟ್ಟು ಅಲ್ಲಿ ಕರ್ನಾಟಕದಲ್ಲಿ ಕಾಣಲ್ಲ. ನನ್ನ ಹೆಂಡತಿ ಬಂದಿಲ್ಲ ಅಂತಾನ? ಅಯ್ಯೋ ಬಾವ, ನಿಮ್ಗೆ ಅರ್ಥ ಆಗಿದ್ದು ನನಗೆ ಅರ್ಥ ಆಗಿಲ್ವಲ್ಲ ಬಾವ. ಅಯ್ಯೋ, ಬಂದರೋ ಭಾವ ಬಂದರು. ನಮ್ಮ ಭಾವ ನೋಡಿ, ಅವರ ಒಂದು
ಎಲೆ ಜೊತೆಗೆ ನನ್ನ ಒಂದು ಎಲೆ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಭಾವ ಪಡೆಯೋಕ್ಕೆ ನಾನು ಇಂಥ ಪುಣ್ಯ ಮಾಡಿದ್ದೆ. ಓ, ಇಲ್ಲಿ ಸ್ಪೈಡರ್ ಮ್ಯಾನ್ ಹಾಕೊಂಡಿದ್ದಾನೆ. ನಾಳೆ ಬೆಳಗ್ಗೆ ಫುಲ್ ದೊಡ್ಡ ಸ್ಪೈಡರ್ ಮ್ಯಾನ್ ಆಗ್ಬಿಡ್ತಾನೆ ನೀನು. ಅವೆಂಜರ್ಸ್. ಹೇ, ಐರನ್ ಮ್ಯಾನ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಐರನ್ ಮ್ಯಾನ್. ನೀ ಕ್ಯಾಪ್ಟನ್ ಅಮೆರಿಕನ ನೀನು? ಅದು ಅವೆಂಜರ್ಸ್ ಆಕ್ಚುಲಿ. ಹಾಂ, ಅವೆಂಜರ್ಸ್ ಗ್ರೂಪ್ ನೀನು. ಅವೆಂಜರ್ಸ್. ಈಗ ನೀನು ಯಾರು ಹೇಳು? ಅವೆಂಜರ್ಸ್. ಭೂಮಿ ತಾಯಿಯ ನೋಡೋ ಆಸೆಯ ಒತ್ತು ದಿನವೂ ಆ ಸೂರ್ಯ. ಹಳೆ ಸಾಂಗ್ ಕೇಳ ವೈಬೇ ಬೇರೆ. ಮಾಮೂಲಿ ವಿಡಿಯೋಗಿಂತ ಜಾಸ್ತಿ ವೈಬಲ್ ಕಾಣಿಸ್ತಾ ಇದೀನಲ್ಲ ಮೋಸ್ಟ್ಲಿ. ಡಾರ್ಲಿಂಗ್ಸ್, ಈಗ ಆ ಮನೆಯಿಂದ ಬಂದು ಈಗ ಇನ್ನೊಬ್ಬರು ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಗುಡ್ ನೈಟ್. ಸೊ ನಮಗೆ ಮೇಲೆ ಜಾಗ ಇದೆ, ಸ್ಟೋರೇಜ್ ರೂಮಲ್ಲಿ. ಓಕೆ, ಹಾಗಿದ್ರೆ ನಾಳೆ ಬೆಳಿಗ್ಗೆ ಸಿಗ್ತೀನಿ.